ಅತ್ತಿಗೆ 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 ಯಾರು? ರಾಜಣ್ಣ, ಏನು ಇದೆ ನಿನ್ನ ವ್ಯವಸ್ಥೆ? ಏನಿದೆ ಈಗೆಲ್ಲ ಯಾಕೆ ತೂರಾಡ್ತಾ ಇದೆಯೋ? ಕುಡ್ದು ಬಂದಿದ್ದೇನು? ಇಲ್ಲ ಅತ್ತಿಗೆ ಇಲ್ಲ, ಅದು ಗೆಳೆಯರ ಒತ್ತಾಯಕ್ಕೆ ಮಣಿದು ಸ್ವಲ್ಪ ಸ್ವಲ್ಪ ಕುಡಿದೆ. ಸರಿ ಹೋಯ್ತಪ್ಪ. ಅಲ್ವೋ ರಾಜಣ್ಣ, ಈ ಮನೆ ಸಾಮಾನ್ಯವಾದಲ್ಲಪ್ಪ. ದೇವತೆಗಳಿರೋ ದೇಗುಲದ ಮನೆ ಇದು. ಊರಲ್ಲಿರೋ ಜನರೆಲ್ಲ ಕಲ್ಲು ದೇವರಿಗೆ ಕೈ ಮುಗಿಯದೆ ಈ ಮನೆಯಲ್ಲಿರೋ ನಿಮ್ಮ ಹೆತ್ತ ತಂದೆ ತಾಯಿಲಿ ದೇವರು ಅಂತ ಭಕ್ತಿಯಿಂದ ಕೈ ಮುಗಿದು ಮುಂದೆ ಹೋಗ್ತಾರೆ ಕಣೋ. ಅಂತ ಮಾನವಂತರ ಮನೆಯಪ್ಪ ಇದು. ಈ ಮನೆಯ ಮಗನಾಗಿ ಕಲಿತ ವಿದ್ಯಾವಂತನಾಗಿ ನೀನ್ ಮಾಡೋ ಕೆಲಸ ಸರಿನಾ? ಹೇಳು ರಾಜಣ್ಣ. ತಾಯಿ, ನಿನ್ನ ಪಾದದಾನಿ ಇನ್ನೆಂದಿಗೂ ನಾನು ಕುಡಿಯಲಾರೆ. ಆ ದೇವರನಿಗೂ ಸತ್ಯ, ನಿನ್ನ ಪಾದದ ಎದ್ದೇಳಿ ನೋಡು. ಇಂತಹ ದುಶ್ಚಟಗಳೇ ಮನುಷ್ಯನ ಅವನತಿಗೆ ಕಾರಣ ಆಗೋದು. ಇನ್ ಮುಂದೆ ಆದ್ರೂ ಇಂಥದಕ್ಕೆಲ್ಲ ಆಸ್ಪದ ಕೊಡದೆ ಈ ಮನೇಲಿ ದೊಡ್ಡವ್ರು ಹೇಳ್ದಾಗ ಕೇಳಿಕೊಂಡು ಜಾಣ ಮರಿಯಾಗಿರ್ಬೇಕು. ನಡೆ, ತಣ್ಣೀರು ಸ್ನಾನ ಮಾಡಿ ಮೊದಲು ವಿಶ್ರಾಂತಿ ತೆಗೆದುಕೋ, ಎಲ್ಲ ಸರಿ ಹೋಗುತ್ತೆ. ಅತ್ತಿಗೆ ಮೈಯಲ್ಲೇ ಹುಷಾರಿಲ್ಲ. ತಣ್ಣೀರನ್ನ ಸ್ನಾನ ಮಾಡಿದರೆ ಜ್ವರ ಹೊರಗೆ ಕಳಿಸಬಹುದು. ಅದಕ್ಕೆ ಒಂದೆರಡು ಗ್ಲಾಸ್ ಲಿಂಬೆಹಣ್ಣು ಸರ್ಬತ್ತು ಮಾಡಿಕೊಂಡು ಬಾರಪ್ಪ, ಕುಡಿದ್ರೆ ಸರಿಯಾಗುತ್ತೆ. ಆಯ್ತಪ್ಪ, ಈಗಲೇ ತರ್ತೀನಿ. ನೀನು ಹುಷಾರು, ಇಲ್ಲೇ ಕುಳಿತುಕೋ. ಬಂದೆ. ನೀನು ಹೊಟ್ಟೆ ಸೇರಿದ ತಕ್ಷಣ ಎಂತ ಕಪಟಗಳ ನಾಟಕಗಳಂತ ಎಳೆದು ಇವೆ. ಅಸತ್ಯವನ್ನು ಅರಿಯದ ನಲ್ಲಿದ್ದಲೇ ನನ್ನ ಅತ್ತಿಗೆ ನಂಬುವಂತ ಮಾತುಗಳ ಆಡಿಸಿಬಿಟ್ಟಿಲ್ಲ. ನಿನ್ನ ಮಹಿಮೆ ಅಪಾರ ತಾಯಿ, ಅಪಾರ ತಾಯಿ. 2 ಗಂಟೆಗಳ ಕಾಲ ನೀನು ನನ್ನ ರಕ್ಷಣೆ ಮಾಡಿದ್ದೆ. ಆದ್ರೆ ದಂಡ ನೃತ್ಯ ಬಗೆಯಿಂದ ನನ್ನ ಕಾಮದ ಹುಚ್ಚು ಹಿಡಿಸಿದ ಹುಡುಗಿ ಅಂಗ ಸುಖ ಸೊಯ್ಯ ಬಲ್ಲೆ. ಯಾರ ಭಯವೂ ಇಲ್ಲದೆ ತಾಯಿ, ಎಲ್ಲ ಓಡಿಲ್ಲದೆ ಕೂಡಿದ ತಾಯಿ. ರಾಜಣ್ಣ, ಈಗೋ 2 ಗ್ಲಾಸ್ನಲ್ಲೂ ಶರ್ಬತ್ ಮಾಡ್ತಾನಿದ್ದೀನಿ. ಇದನ್ನ ತಗೋ, ನಿಧಾನವಾಗಿ ಕುಡಿದು ನಿನ್ನ ದಣಿ ಬಾರಿಸಿಕೋ. ಮತ್ತೇನು ಬೇಕಾದ್ರೆ ನನ್ನ ಕರೆ, ನಾನು ಬರ್ತೀನಿ. ಸರಿನಾ? ಅಲ್ಲನ ಹೆಣ್ಣತಿ ಅಂದರೆ ಹೆತ್ತ ಬಳ ಮಾತು ಸತ್ಯವಾದದ್ದು ತಾಯಿ. ಅತ್ತಿಗೆ ನನ್ನನ್ನು ಕ್ಷಮಿಸು. ನನ್ನ ಕಾರ್ಯ ಕೈಗೂಡಬೇಕಾದ್ರೆ ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಅತ್ತಿಗೆ ಬರಬ್ಬ ಇಲ್ಲಿ. ಯಾಕೆ ರಾಜಣ್ಣ, ಮತ್ತೆ ಯಾಕೆ ಹೋಗಿದ್ದೆ ನನ್ನ? ಇಲ್ಲ ಅತ್ತಿಗೆ, ನಿಮ್ಮ ಕೈಗಳಿಂದ ಮಾಡಿದ ಸರ್ಬತ್ತು ಪಂಚಾಮೃತವಾಗಿದೆ. ಸರ್ಬತ್ತು ಗಂಟಲಲ್ಲಿ ಇಳಿತಾನೆ ಇಲ್ಲ. ಇನ್ನು ನಿಮ್ಮನ್ನು ಬಿಟ್ಟು ಕುಡಿಯಲು ನನಗೆ ಬಡಸೇ ಬರ್ತಾ ಇಲ್ಲ. ಅದಕ್ಕೆ ನೀವು 1 ಗ್ಲಾಸ್ ಕುಡಿಯಬೇಕು ಅತ್ತಿಗೆ. ಅಯ್ಯೋ ಹುಚ್ಚಪ್ಪ, ಮೊದಲು ನೀರು ಕುಡಿದು ದಣಿ ಮಾಡಿಸಿಕೋ. ನನಗೆ ಹಾಕಿದಿಲ್ಲ, ನೀರು ಕುಡಿಯಪ್ಪ. ಇಲ್ಲ ಅತ್ತಿಗೆ, ನೀನು ಕುಡಿದಿದ್ರೆ ನಾನು ಕುಡಿಯಲ್ಲ. ತೆಗೆದುಕೊಂಡು ಹೋಗಿಬೇಡಿ. ದೇವ್ರೇ, ಏನು ಇದು ನಿನ್ನ ಹಠ? ಹಠನೇ ಬಿಡಲ್ಲ ಅಂತಿಲ್ಲ. ಸರಿ ಕೊಡು, ಕುಡಿ, ನೀನು ಕುಡಿ. ಆಯ್ತು ತಾಯಿ, ಕುಡಿತೀರಿ. ಏನಿದು ಈ ಶರ್ಬತ್? ಒಂಥರ ವಿಚಿತ್ರವಾಗಿದೆಯಲ್ಲೋ, ಬಾಯಿಲ್ಲ ಒಂಥರ ಆಗ್ತಾ ಇದೆ.
ಇದೇನೊತ್ತಿಗೆ ನೀವು ಮಾಡಿದ ಸರ್ಬತ್ತು ಪಂಚಾಮೃತವಾಗಿದೆಯಲ್ಲ, ನಾನು ಈಗ ತಾನೇ ಕುಡಿದ್ನಲ್ಲ. ಇವೆಲ್ಲ ನನಗೆ ಯಾಕೆ ಹಾಗೆ ಅನಿಸ್ತಾ ಇದೆ? ರಾಜಣ್ಣ, ಏನು ತಲೆ ಸುತ್ತಾ ಇದೆಯಲ್ಲೋ? ನನಗೇನು ಕಾಣಿಸ್ತಾ ಇಲ್ಲ. ಹೇಗಿದೆ ರಾಜಣ್ಣ? ನಿಮಗೆ 1 ಗಂಟೆ ವಿಶ್ರಾಂತಿ ಬೇಕು. ತುಂಬಾ ಚೆನ್ನಾಗಿದೆ ಕೇಳಲಿ. ಹಾ ವೀರೇಂದ್ರ, ಅದಕ್ಕೆ ಎರಡು ಒಳಗಾಗಿ ಬರಲೇನು? ನಿಸೆ ಹೆಚ್ಚಾಗಿ ನಿನಗೆ ನಿಲ್ಲಲು ಪರಿಸ್ಥಿತಿ ಇಲ್ಲ. ನೀ ಏನ್ ಬೇಡ, ನಾನೇ ಒಳಗಡೆ ಹೋಗಿ ಹಾಕಿ ಬರುತ್ತೇನೆ. ವೀರೇಂದ್ರ, ಎಲ್ಲಿ ಆ ಸುಂದರಿ ಆ ನಾಟ್ಯ ರಾಣಿ ಮಿಲನಕ್ಕಾಗಿ ಹಬ್ಬಲಿಸುತ್ತದೆ ಎಲ್ಲ ಎಲ್ಲಿ ಸುಂದರಿ? ಹೇಳು ವೀರೇಂದ್ರ. ಯಾಕೆ ಅವಸರ ಮಾಡ್ತೀವೋ? ಬರ್ತಾವ ತಡಿ, ಇನ್ನೊಂದ್ ಪೆಕ್ ಕುಡಿ, ಧೈರ್ಯ ಬರ್ತದೆ. ಜಮ್ ಅಂತ ಮಜಾ ಮಾಡುವಂತೆ. ಹಾ ಕುಡೆ ಕುಡೆ. ವೀರೇಂದ್ರ, ಆ ಬೆಲೆ ಕುಡಿದ್ರಾಯ್ತು, ಬದಲು ಆ ಹುಡುಗಿ ಎಲ್ಲಿರುವ ಹೇಳು. ಅಯ್ಯೋ ಬರ್ತಾವ ತಡಿಯೋ, ಕುಡ್ದಾರ ಕುಡೆ. ಎಲ್ಲಿ ಸುಂದರಿ? ಸುಂದರಿ ಎಲ್ಲೋ ವೀರೇಂದ್ರ? ಎಲ್ಲಿ ಸುಂದರಿ? ವೀರೇಂದ್ರ, ಸುಂದರಿ ಹೊಟ್ಟೆ ತುಂಬಾ ಹೆಂಡ ಕುಡಿದು ಮಬ್ಬು ಬಂದೆ ಬಿದ್ದೀಯಾ ಬಸವ? ಹೆಣ್ಣಿನೊಂದಿಗೆ ಮಜಾ ಮಾಡಬೇಕಾದವನು ನಾನು. ನಿನಗೆಲ್ಲಿದು ಭಾಗ್ಯ? ನನ್ನ ಆಸೆ ತಿರುವ ತನಕ ಬೆದ್ದರು ಧ್ರುವಲಯ ಸಪ್ಪದ ಮೂರ್ಖ ಸಿಗಮನೆಗೆ. ಲೇ ಗೌರಿ, ಮಾತಿಗೆ ಬಗ್ಗದ ಹೆಣ್ಣೆ, ಬಲತ್ಕರಿಗೆ ಬಲಿಯಾದ ಮಾಲೆ. ಇಂದು ಅನುಭವಿಸು ಈ ಪ್ರೇತಮನ ಸದ್ದಿಲ್ಲದ ಸರ್ಪ ಸಲ್ಲಾಪವನ್ನು. ನವಿಲಿನಂತೆ ನಿನ್ನ ನಡಿಗೆ ಅದೆಂತ ಬಿಡುಗು ಬಿಣ್ಣಾಡದ ರಂಬೆ. ರಂಬೆ ಊರ ತಿರುನಲ್ಲಿ ತಲೆ ತೆಗೆದಿಸಿ ನಾಚಬೇಕು ಈ ನಿನ್ನ ಸೌಂದರ್ಯದ ಮುಂದೆ. ಈ ನಿನ್ನ ಸೌಂದರ್ಯಕ್ಕೆ ಮೈ ತುಂಬ ಮುತ್ತಿನ ಮಳೆಗಳಿದು. ಮಿಂಚಿನಂತೆ ಕಣ್ಣಲ್ಲೇ ಕಣ್ಣೆಟ್ಟು ಜೇನು ತುಂಬಿಕೊಂಡಿರುವ ಈ ನಿನ್ನ ತುಟಿಗೆ ರಕ್ತದ ಓಕಳೆ ಆಗಿದೆ. ಕೆಂಬುಳ ಬಿದ್ದಿರುವ ನಿನ್ನ ಗಲ್ಲಕ್ಕೆ ಪ್ರೇಮದ ಅಕ್ಷರ ಮೂಡಿಸಿ ಮರಿಯಾಗಿ ಬಿಡುವ ಗೌರಿ, ಮರಿಯಾಗಿ ಬಿಡುವ. ಗೌಡ್ರ ಗೌಡ್ರ ಗಾತಾತ್ರಿ ಗಾತಾತಿ. ಗೌಡ್ರ ಗೌಡ್ರ ಗಾತಾತ್ರಿ ಗಾತಾತ್ರಿ ಗಾತಾತ್ರಿ. ಏನಾಗಿದು? ನೀನೇಕೆ ಬಂದಿಲ್ಲ? ಗೌಡ್ರ ಮನಿಗೆ ಉರಿ ಹತ್ತಿ ದಗ 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 ಉರಿ ಹಾಕತತ್ರಿ. ಬೆಂಕಿ ಮಣಿಗಾರ ಹತ್ಲಿ ಮಟಕಾರ ಹತ್ಲಿ, ಈ ನನ್ನ ಪ್ರೇಮದ ಕಾಮದ ಜ್ವಾಲೆ ದಗ ದಗನ ಹತ್ತಿ ಉರಿಯುತ್ತದೆ. ಅದನ್ನ ಆರಿಸಿಕೊಂಡು ಬರುವೆ ನೀನೆ, ಹೋಗ. ಅಲ್ರಿ ಗೌಡ್ರ, ಇದು ಬಂಗಾರ ರೊಕ್ಕ ಎಲ್ಲ ಅದ ಮನ್ಯಾಗ ಐತ್ರಿ. ಅವೆಲ್ಲ ಸುಟ್ಟು ಬೂದ್ಯಾಗ ಹೋದ್ರ ನಮ್ಮಿಬ್ಬರ ಕೈಯಾಗ ಗಂಗಾ ಬರೋದಂತೂ ಗ್ಯಾರಂಟಿ. ಗೌಡ್ರ ಹಿಂದಾಚೆ ಬರೋಕ್ರೆ ಬರಿ ಬಾ, ನಾವು ಹೋಗಾತ್ ಮಾಡಿ ಹೋಗೋಣ. ಹೌದೇ ಪಕ್ಕಿರ, ಹಾಗಾದ್ರೆ ಹೀಗೆ ನಡಿ. ಬೆಂಕಿಯನ್ನು ನಂದಿಸಿಕೊಂಡು ಬಂದ್ರ ಆಯ್ತು. ಬರ್ರಿ ಬರ್ರಿ ಹೋಗೋಣ ಬರ್ರಿ.
ಸುಂದರಿ, ಹೇ ಸುಂದರಿ, ನಾಟ್ಯದಡಿಯೇ ನೀರಲ್ಲಿ ಬಾ ಇಲ್ಲಿ. ವೀರೇಂದ್ರ, ಲೇ ವೀರೇಂದ್ರ, ಹುಡುಗಿನೂ ಇಲ್ಲ ವೀರೇಂದ್ರನೂ ಇಲ್ಲ. ಓಹೋ, ವೀರೇಂದ್ರ ಹುಡುಗಿಯನ್ನು ಕರೆ ತರಲು ಹೋಗಿರಬಹುದು. ಬರಲಿ ಬರಲಿ. ಓಹೋ, ಹೀಗೂ ವಿಷಯ. ವೀರೇಂದ್ರ, ನನ್ನ ನಿಜವಾದ ಫ್ರೆಂಡ್ ಅಂದ್ರೆ ನೀನೊಬ್ಬರೇ. ಆಡಿದ ಮಾತಿನಂತೆ ಹುಡುಗಿಯನ್ನು ತಂದು ಬಿಟ್ಟಿ ಅಲ್ಲ ನಾನು ಸುಖ ಪಡಲೆಂದು. ಆದ್ರೆ ನಾನೇ ಕಂಠ ಪೂರ್ತಿ ಕುಡಿದು ಬಿದ್ದಿರುವೆ. ಅದು ನನ್ನ ತಪ್ಪು. ಲಾಟೆ ಸುಂದರಿ, ನನಗೋಸ್ಕರ ಕಾದು ಕಾದು ನಾಚಿಕೊಂಡು ಮುಲ್ಲಿಗಿರುವಲ್ಲ. ಐ ಆಮ್ ವೆರಿ ಸಾರಿ. ಐ ಆಮ್ ಸ್ವೀಟ್ ಡ್ಯಾನ್ಸರ್ ಫಾರ್ ಲೈಫ್. ಬರ್ತೀನಿ, ರೆಡಿಯಾಗಿರು, ನಾನು ಈಗಲೇ ಬರ್ತೀನಿ. ತಾಯಿ ಸುರಾದೇವಿ, ನನಗೀಗ ನೀನಾಗತ್ತೆಯಪ್ಪ. ಯಾಕಂದ್ರೆ ಆ ಹುಡುಗಿ ನನಗೆ ಹೊಸಬರು. ನಮ್ಮ ಕಾರ್ಯ ಕೈಗೂಡಿಸು ತಾಯಿ, ಕೈಗೂಡಿಸು. ಏನಾಗಿದೆ ನನಗೆ? ಯಾಕೆ ಮೈಯೆಲ್ಲ ಇಷ್ಟೊಂದು ಭಾರ? ನನ್ನ ಬಟ್ಟೆ ಏನಾಯ್ತು ನನಗೆ? ಅಂದ್ರೆ ಅಂದ್ರೆ ನನ್ನ ಶೀಲ, ನನ್ನ ಶೀಲ ಕಾಮದಾದ ಅತಿರೇಕದ ಅವಸ್ಥೆಯಲ್ಲಿ ತಮ್ಮ ಯೋಗಕ್ಷೇಮದ ಬಗ್ಗೆ ವಿಚಾರಿಸಲು ಬರುತ್ತೆ. ತಪ್ಪ ಭಾವಿಸಬೇಡಿ. ನನ್ನ ಮನ ತೃಪ್ತಿಯಾಗುವವರೆಗೂ ನನ್ನ ದೇಹಕ್ಕೆ ಸುಖ ನೀಡಿ ಸಹಕರಿಸಿದ ತಮಗೆ ತುಂಬಾ ಥ್ಯಾಂಕ್ಸ್. ಇಂದು ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ. ನಿಮ್ಮ ನಾಟಕ್ಕೆ ಮನಸ್ಸೋತು ಹುಚ್ಚನಾಗಿದ್ದ ನನ್ನ ಮನವೀಗ ಆನಂದದಿಂದಿದೆ. ನಿಮ್ಮ ಮಿಲನದಿಂದ
ಹಾ ಅಂದ ಹಾಗೆ ತಮ್ಮ ಊರು ತಮ್ಮ ಹೆಸರು ಕೇಳಬಹುದೇ? ಯಾಕೆ ತಮ್ಮ ಊರು ಹೆಸರು ಕೇಳಿದ್ದಕ್ಕೆ ದುಃಖಕ್ಕೆ ಕಾರಣವಾಯಿತೆ? ಹೇಳಿ ನಿಮ್ಮ ಹೆಸರು. ಹೇಳ್ತೀನಪ್ಪ, ಹೇಳ್ತೀನಿ. ಈ ನನ್ನ ದೃಷ್ಟಿ ಹೆಸರು ಹೇಳ್ತೀನಿ. ಹೇಳಿ, ಅರ್ಧಕ್ಕೆ ನಿಲ್ಲಿಸಿರಿ ನಿಮ್ಮ ಹೆಸರು. ವಾಟ್ ಈಸ್ ಯುವರ್ ನೇಮ್? ಟೆಲ್ ಮಿ ಪ್ಲೀಸ್. ಹೇಳಿ ನಿಮ್ಮ ಹೆಸರು. ನನ್ನ ಹೆಸರು ಒಬ್ಬ ಕಾಮ ಪಿಶಾಚಿಗೆ ಶೀಲವನ್ನೇ ಬಲಿ ಕೊಟ್ಟ ಗೌರಿ ಗೌರಿ ಗೌರಿ. ನಿನ್ನ ಮೋಸದ ವಂಚನೆ ಸಿಲುಕಿ ಮಾತ್ರ ದೇವತೆಗೆ ಕಳಂಕ ತರುವಂತ ಕಾರ್ಯ ನನ್ನಿಂದ ಒದಗಿಸಿದೆ. ನಾನು ಪಾಪಿ, ನಾನು ಪಾಪಿ. ಅಯ್ಯೋ ಚಾಂಡಾಲ, ನೀನೇನೋ ನನ್ನ ಮಾನ ಹಾಳು ಮಾಡಿತು. ಅತ್ತಿಗೆ ಅತ್ತಿಗೆ ಅಂತ ಹೆತ್ತ ತಾಯಿಯಾಗಿ ಬಾಯಿ ತುಂಬ ಕರಿತಾ ಇದೆಯಲ್ಲೋ. ಹೆತ್ತ ತಾಯಿನ ಭೋಗಿಸ ಮನಸ್ಸು ನಿನಗೆ ಯಾಕೋ ಬಂತು? ಅಷ್ಟು ಅರಿಯಲಾರದೆ ಹೋದೇನೋ? ನಾನೇ ನಿನಗೆ ಅನ್ಯಾಯ ಮಾಡಿದೆ. ಯಾಕೋ ನನ್ನ ಬಾಳ ಈ ಕಾರ್ಯ ನಾನು ಮೋಸಾರ ಮಾಡಿಲ್ಲ ಅತ್ತಿಗೆ. ಆ ವಿಧಿ ನನಗೆ ಮೋಸ ಮಾಡಿತು. ಆ ವಿಧಿ ಮೋಸ ಮಾಡಿ. ವಿಧಿ 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 ಯಾವುದೋ ವಿಧಿ? ವಿಧಿ ಹೆಸರಿನಲ್ಲಿ ಹೆತ್ತ ತಾಯಿಯ ಬೆನ್ನಿಗೆ ಚೂರಿ ಎಳೆದಿಯಲ್ಲೋ. ತಾಯಿಯ ಮಮತೆಯನ್ನ ಅರಿಯದೆ ಮಮತೆಯನ್ನೇ ಕಾಮ ದೃಷ್ಟಿಯಿಂದ ನೋಡು ನಿಮ್ಮಂತವರಿಂದ ಕಡು. ಈ ನಮ್ಮ ಭಾರತಾಂಬೆ ಇನ್ನು ಕಣ್ಣೀರಲ್ಲಿ ಕೈ ತೊಳೆತಾ ಇದ್ದಾಳೆ. ಹತ್ತಿಗೆ ಎಂಬಾರು ನಿನಗೆ ಬರ್ಲಿಲ್ವೇನೋ? ಯಾಕೋ ಇಂಥ ಕೆಲಸ ಮಾಡಿದೆ? ಹತ್ತಿಗೆ ಎಂಬಾರು ಮದ್ಯಪಾನ ಮಬ್ಬಿನಲ್ಲಿ ಮಾತ ಮಡಲಿಗೆ ಮುಸು ಕೇಳದೆ ನನಗೆ ಶಿಕ್ಷೆ ಆಗಲೇಬೇಕು. ಮಾಡಿದ ಪಾಪಕ್ಕೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ? ಯಾವುದು ಶಿಕ್ಷೆ? ನೀನು ಶಿಕ್ಷೆ ಅನುಭವಿಸಿ ಬಿಟ್ರೆ ಕಳೆದುಕೊಂಡು ನನ್ನ ಶೀಲ ಮರಳಿ ಬರುವುದುಂಟೆ. ಹೆಣ್ಣಿಗೆ ಒಡವೆ, ವಸ್ತ್ರ, ಬಂಗಾರ ಎಲ್ಲದಕ್ಕಿಂತ ಮಿಗಿಲಾದದ್ದು ಹೆಣ್ಣಿನ ಶೀಲ ಕಣೋ, ಶೀಲ. ಅದನ್ನ ಕಳೆದುಕೊಂಡ ಹೆಣ್ಣು ಇದ್ದು ಸತ್ತಂತೆ ಕಣಪ್ಪ, ಇದ್ದು ಸತ್ತಂತೆ. ನನ್ನ ಪ್ರೇಮ ಮೂರ್ತಿ, ನನ್ನ ಶಿವ, ನನ್ನ ಹೃದಯದಲ್ಲಿ ಇಟ್ಟುಕೊಂಡು ದೇವತೆ ಅಂತ ಪೂಜೆ ಮಾಡ್ತಾ ಇರೋ ನನ್ನ ಶಿವ, ಆ ನನ್ನ ಶಿವನ ನಾನು ಯಾಕೆ ಹಿಡಿಲಿ? ಈ ನಾಯಿ ಮುಟ್ಟಿದ ಮಡಿಕೆನ ನನ್ನ ಶಿವನಿಗೆ ಅರ್ಪಿಸಲಿ? ದೇವರು ಅಂತ ಪೂಜಿಸ್ತಾ ಇರೋ ಅವನಿಗೆ ನಾನು ಮೋಸ ಮಾಡ್ಲೆ? ಇಲ್ಲ ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಮದ್ಯಪಾನ ಮಾಡದಿದ್ದರೆ ಆಗುತ್ತಿತ್ತ ಇಂತ ಅನಾಹುತ? ಇಲ್ಲ ಇಲ್ಲ, ಇದಕ್ಕೆಲ್ಲ ಮದ್ಯಪಾನ ಕಾರಣವಲ್ಲ. ಇದಕ್ಕೆಲ್ಲ ಕಾರಣ ವೀರೇಂದ್ರ. ವೀರೇಂದ್ರ ವಿಶ್ವಾಸ ಗೆಳೆಯನೆಂದು ನಟಿಸಿ ವಂಚನೆಯಿಂದ ಸಂಚು ಹಾಕಿ ಎತ್ತಿಗೆ ಎತ್ತಂಬಳಂದ ಅರಿತ ನಾಡು ಕುಡಿದ ಮದ್ದಿನಲ್ಲಿ ಚಿತ್ರಹಿಂಸನಿಟ್ಟೆನಲ್ಲ. ವೀರೇಂದ್ರ, ನನ್ನ ಆಕ್ರೋಶಕ್ಕೆ ನೀನು ಆಗುತ್ತಿ ಆಗಲೇಬೇಕು. ಇಲ್ಲ
ಹುಚ್ಚ ಹುಚ್ಚ ನಾನೊಬ್ಬ ಹುಚ್ಚ ಎಚ್ಚರ ತಪ್ಪಿ ಮಾತಾಡುವ ಹುಚ್ಚ ನಾನು ಅವನಿಗೆ ಏನು ಮಾಡಬಲ್ಲೆ ನಾನು ಅವನಿಗೆ ಏನು ಮಾಡಲಾರೆ ನಾನು ಮಾಡಿದ ಪಾಪಕ್ಕೆ ನಾನೇ ಶಿಕ್ಷೆ ಅನುಭವಿಸಬೇಕು ಇದಕ್ಕೊಂದೇ ಒಂದು ದಾರಿ. ಅದೇ ನನ್ನ ಆತ್ಮಹತ್ಯೆ ಆಗಲೇಬೇಕು. ಸಾವು ಬೇಕಂದಾಗ ಬರೋಕೆ ಅದೇನು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತೆಗೆದುಕೊಳ್ಳೋ ವಸ್ತು ಅಂದುಕೊಂಡೇನಪ್ಪ. ಯಾರಿಗೋಸ್ಕರ ಯಾರ ಸಾವು? ಮುತ್ತೈದೆಯಾಗಿ ಈ ಮನೆಯ ಬೆಳಗಬೇಕೆಂದ ಹೆಣ್ಣು ನಾನು ಶೀಲ ಕಳೆದುಕೊಂಡು ಸೋಳೆಯಾಗಿ ಬದುಕೋದಕ್ಕಿಂತ ನಾನು ಸಾಯೋದು ಮೇಲು ರಾಜಣ್ಣ, ನಾನು ಸಾಯೋದೇ ಮೇಲು. ಗತಿಸುವುದ ದುರ್ಘಟನೆಗೆ ಮೊದಲು ನಾನು ಸಾಯುವೆ. ಶಿವನ ಮುಡಿಗೇರಬೇಕಾದ ಈ ಮಲ್ಲಿಗೆ ಇವತ್ತು ಬಾಡಿ ಬಸಳೆ ಹೋಗ್ಬೇಕಾದ್ರೆ ನಾನು ಸಾಯ್ಬೇಕು. ನನ್ನ ಶಿವನ ಮುಡಿಗೇರಬಾರ್ದು, ನಾನು ಸಾಯ್ಬೇಕು. ಪವಿತ್ರವಾದ ಹೆಣ್ಣತನವನ್ನು ಕಸಿದುಕೊಂಡ ಮೊದಲು ನಾನು ಸಾಯುವೆ. ಇಲ್ಲ ಬಿಟ್ಟು ಬಿಡ. ಇಲ್ಲ ಏನೋ ಹುಚ್ಚಪ್ಪಗಳಿರ. ಯಾರು ನೀನು? ಏಕನಗುತ್ತಿರುವೆ? ನಾನು ಯಾರು? ನಾನು ಮರಿ ಕಲಿಯುಗದ ಕುಬೇರ, ಅಧರ್ಮ ಅತ್ಯಾಚಾರಗಳತ್ತ ನಿಮ್ಮಂತವರನ್ನು ಎಳೆದೊಯ್ಯುವ ಕಾಲಿರಾಜ, ಅರ್ಥಾತ್ ನಿಮ್ಮ ಪಾಲಿನ ವಿಧಿ. ನಮಗೆ ಏಕೆ ಮೋಸ ಮಾಡಿದೆ? ನಿಮ್ಮಂತವರಿಗೆ ಮೋಸ ಮಾಡಿ ನಿಮ್ಮ ಕಣ್ಣೀರಿನ ಕಡಲು ಈಜಾಡಿ ಆನಂದ ಪಡುವುದೆಂದರೆ ನನಗೆ ಪಂಚ ಪ್ರಾಣ. ಎಲ್ಲೋ ಮೂರ್ಖ ಶಿಖಾಮಣಿಗಳೇ, ಸಾಯಲು ನಾ ಮುಂದು ನೀ ಮುಂದು ಎಂದು ಕಚ್ಚಾಡುವಿರಲ್ಲ, ನಿಮ್ಮ ಸಾವು ಅಷ್ಟು ಸುಲಭವೆಂದು ಭಾವಿಸಿರುವಿರ. ನಿಮ್ಮನ್ನು ಸಾಯಲು ಬಿಡಲಾರೆ. ನಿಮಗಾಗಿ ಅಲ್ಲದಿದ್ದರೂ ಮತ್ತೊಬ್ಬರಿಗಾಗಿ ಆದರೂ ನೀವು ಬದುಕಲೇಬೇಕು ಮರಿಗಳೇ. ಇಲ್ಲ ಇಲ್ಲ, ನಾನು ಬದುಕಲಾರೆ. ಸಾಧ್ಯವಿದೆ ಮರಿಗಳೇ. ನೀವೀಗ ಮಾಡಿದ ತಪ್ಪು ಒಪ್ಪಂದ ತಿಳಿದು ಮಾಡಿದ ತಪ್ಪಲ್ಲ, ತಿಳಿಯದೆ ಮಾಡಿದ ತಪ್ಪು, ಮದ್ಯಪಾನದ ಮಬ್ಬಿನಲ್ಲಾದ ತಪ್ಪು ಅಂದಾಗ ಅದೆಂದಿಗೂ ತಪ್ಪಾಗಲಾರದು. ಮಹಾಭಾರತದ ಇತಿಹಾಸದಲ್ಲಿ ಕೀರ್ತಿ ಪಡೆದ ದ್ರೌಪದಿಗೆ ಗಂಡಂದಿರು 5 ಜನರೆಂಬುದನ್ನು ನೆನಪಿಸಿಕೊಳ್ಳು. ನಿಮ್ಮ ಮುಂಬಾಳನ್ನು ಕಂಡು ಆನಂದ ಪಡಬೇಕೆಂಬ ಆಸೆಯ ಮಹಲನ್ನು ಕಟ್ಟಿದ 3 ಜೀವಗಳು ನಿಮ್ಮ ಹಿಂದಿರುವುದನ್ನು ಮರೆಯಬೇಡಿರಿ. ಇಲ್ಲ, ಅವರು ಯಾರವರು? ಅವರೆಲ್ಲರಲ್ಲಿ ಮೊದಲಿಗನು ನಿನ್ನವನು. ನಿನ್ನ ಪ್ರೀತಿ ಪ್ರೇಮವೇ ಸ್ವರ್ಗವೆಂದರಿತು ನಿನ್ನನ್ನೇ ಸರ್ವಸ್ವವೆಂದು ತಿಳಿದು ದಾಂಪತ್ಯ ಜೀವನದ ದೊರೆಯಾಗಿ ನಿನ್ನ ಕೈ ಹಿಡಿದ ಗಂಡನಾಗಿ ಜೀವನ ನೌಕೆಯ ಸೂತ್ರಧಾರನಾಗಬೇಕೆಂದು ಪರ್ವತದಷ್ಟೆತ್ತರವಾದ ಕನಸನ್ನು ಕಟ್ಟಿಕೊಂಡಿರುವ ನಿನ್ನ ಮುದ್ದಿನ ಇನಿಯ ಶಿವಣ್ಣ, ಏನನ್ನು ಅರಿಯದ ಅವನಿಗೆ ಮೋಸ ಮಾಡಿ ಸಾಯುವೆಯಾ ಗೌರಿ? ಇಲ್ಲ ಇಲ್ಲ, ಅವನಿಗೆ ನಾನೆಂದು ಮೋಸ ಮಾಡ್ಲಾರೆ. ನೀನಿಲ್ಲದೆ ಶಿವಣ್ಣ ಬದುಕಬಲ್ಲನೆ? ಇಲ್ಲ, ನಾನಿಲ್ಲದೆ ಅವನೆಂದಿಗೂ ಬದುಕಲಾರ. ಹಾಗಾದ್ರೆ ಸಾಯುವೆಯ? ಇಲ್ಲ ಇಲ್ಲ, ನಾನು ಸಾಯಲಾರೆ.
ರಾಜಣ್ಣ, ನನ್ನ ಪ್ರಶ್ನೆಗೆ ಉತ್ತರಿಸುವೆಯಾ ಮಗು? ಹಾ, ಉತ್ತರಿಸುವೆ. ಈ ಊರಿನ ಜನರೆಲ್ಲ ನಿಮ್ಮ ಮನೆಯನ್ನು ಜೀವಂತ ದೇವರಿರುವ ದೇವಾಲಯವೆಂದರಿತು ನಡೆದಿರುವ ಮನೆಯನ್ನೇ ಸ್ಮಶಾನ ಮಾಡಬೇಕೆಂಬ ಆಸೆಯಾ ನಿನಗೆ? ಇಲ್ಲ ಇಲ್ಲ, ನನ್ನ ಮನೆ ನಂದದ ಒಕ್ಕಲದಂತಿರಬೇಕು, ನಿಂದ ಗೋಕುಲದಂತಿರಬೇಕು. ನಿಮ್ಮಿಬ್ಬರ ಆತ್ಮಹತ್ಯೆ ಒಂದೇ ಗಳಿಗೆ ಎಲ್ಲಾದರೆ ಅದು ಆಕಸ್ಮಿಕ ಮರಣವಾಗಬಲ್ಲದೆ ನಿಮ್ಮ ಮನೆತನಕ್ಕೆ ಕಳಂಕ ತಪ್ಪಬಹುದೇ? ಇದಿಲ್ಲ, ಆಕಸ್ಮಿಕ ಸಾವಾಗಲಾರದು, ಕಳಂಕ ತಪ್ಪಲಾರದು. ಅಂದಾಗ ನಿಮ್ಮ ಮರಣ ದುರ್ಮರಣವಲ್ಲವೇ? ಹೌದು, ಖಂಡಿತವಾಗಿ ದುರ್ಮರಣ 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 ಸಂಭವಿಸಿದಾಗ ಕಾನೂನಿನ ಕಟ್ಟಳೆಗಳು ಬಾಯಿ ತೆರೆದಾಗ ಉತ್ತರಿಸುವರಾರು? ನಿಮ್ಮ ಮರಣದ ಮೂಲ ನಿಮ್ಮ ತಂದೆ ತಾಯಿ ಅಣ್ಣನಿಗೆ ಮೊದಲೇ ತಿಳಿದಿತ್ತೆ? ಇಲ್ಲ, ಅವ್ರಿಗೆ ತಿಳಿದಿಲ್ಲ. ಏನನ್ನು ಅರಿಯದ ಮುಗ್ಧ ಜೀವಿಗಳನ್ನು ಪೊಲೀಸರೆಂಬ ರಾಕ್ಷಸರ ನರಕ ಯಾತನೆಗೆ ನೂಕಬೇಕೆಂಬ ಆಸೆಯೇ? ಅವರನ್ನು ಹಿಂಸಿಸಿ ಕೊಲ್ಲಬೇಕೆಂಬ ಆಸೆ? ಇಲ್ಲ ಇಲ್ಲ, ಅವ್ರು ಎಂದಿಗೂ ನಾನು ಮೋಸ ಮಾಡಲಾರೆ, ಅವರಿಗೆ ಮೋಸ ಮಾಡಲಾರೆ. ಹಾಗಾದರೆ ನೀನಿನ್ನು ಹೆತ್ತವರಿಗೆ ಆದರೂ ಬದುಕುವೆಯಾ? ಬದುಕುತ್ತೇನೆ ಬದುಕುತ್ತೇನೆ ಬದುಕುತ್ತೇನೆ. ಆಹಾ, ನೀವೇನಾದರೂ ನನಗೆ ಮೋಸ ಮಾಡಿ ಮರಣವನ್ನಪ್ಪಲು ಪ್ರಯತ್ನಿಸಿದರೆ ನಿಮ್ಮನ್ನು ಸುಲಭ ಸಾಯಿಸಲಾರೆ. ನೀವಿಬ್ಬರು ಮತ್ತೊಬ್ಬರಿಗಾಗಿ ಬದುಕಲೇಬೇಕು. ಎಲೆ ಕ್ರೂರ ವಿಧಿಯೇ, ಏನ್ ಅನ್ಯಾಯ ಮಾಡಿದೆ? ನಾನು ಬದುಕಬೇಕೆಂದ್ರೆ ಈ ಗರ್ಭದಲ್ಲಿ ಹಿಡ್ಗಿರೋ ಈ ವಿಶ್ವಜಾಲಿಗೆ ಯಾರ ಹೊಣೆ? ನಾಳೆ ಈ ವಿಷಯ ಜಗತ್ತಿಗೆ ತಿಳಿದು ಇದಕ್ಕೆ ಯಾರು ಹೊಣೆ ಅಂತ ಕೇಳಿದ್ರೆ ನಾನೇನು ಅಂತ ಉತ್ತರ ಕೊಡಲಿ? ನಾನೇನು ಅಂತ ಉತ್ತರ ಕೊಡಲಿ? ಇದುವೇ ಜೀವನ ಗೌರಿ. ಈ ವಿಷಯ ನಿಮ್ಮಿಬ್ಬರನ್ನು ಬಿಟ್ಟು ಅನ್ಯರಿಗೆ ತಿಳಿಯಬಾರದು. ತಿಳಿಸಿದರೆ ನಿಮ್ಮ ಕುಲ ದೇವರ ಮೇಲಾನೆ. ಯಾರಿಗೂ ತಿಳಿಸಬೇಡಿ. ನಾನಿನ್ನು ಬರ್ತೀನಿ ರಾಜಣ್ಣ, ನಾನಿನ್ನು ಬರ್ತೀನಿ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಇತರ ಕವಿತೆ ಬೇರೆ, ಆ ಕವಿತೆ ರಾಗಬೇರೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ನೋಡುವಾಗ ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಇದಕ್ಕೆಲ್ಲ ಕಾರಣ ಮದ್ಯಪಾನ. ಈ ಮರವು ನನಗೆ ಮರೆ ಆಗಬೇಕಾದ್ರೆ ನಾನು ಕುಡಿಯಬೇಕು, ಕುಡಿದು ಬದುಕಬೇಕು. ಇನ್ನು ಮುಂದೆ ನನಗೆ ಸರಾ ದೇವಿಯೇ ಗತಿ.